ಕರಾವಳಿ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ ಹೊಸದಾಗಿ ಪರಿಚಯ ಆಗಿರುವ ಫಿನ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ಗೆ ಮಂಗಳೂರು ಸಾಕ್ಷಿಯಾಗಿದೆ. 3 ದಿನಗಳ ಕಾಲ ನಡೆದ ದೇಶದ ವಿವಿಧ ರಾಜ್ಯಗಳ ಈಜುಪಟುಗಳು ನೀರಿನಲ್ಲಿ ಚಮತ್ಕಾರ ಮಾಡಿದ್ದಾರೆ. ಫಿನ್ ಸ್ವಿಮ್ಮಿಂಗ್ ಹೆಸರು ಕೇಳುವಾಗಲೇ ವಿಶಿಷ್ಟ ಅನಿಸಿದೆ. ಈಜುಪಟುಗಳು ಕಾಲಿಗೆ ವಿಶಿಷ್ಟವಾದ ರೆಕ್ಕೆಯಂತಹ ಸಾಧನವನ್ನ ಕಟ್ಟಿಕೊಂಡು ಈಜುವ ಈ ಫಿನ್ ಸ್ವಿಮ್ಮಿಂಗ್ ಮಂಗಳೂರಿಗರ ಮನ ಸೆಳೆದಿದೆ. ಡಿಸೆಂಬರ್ 20ರಿಂದ 22ರವರೆಗೆ 3 ದಿನಗಳ ಕಾಲ 5ನೇ ರಾಷ್ಟ್ರಮಟ್ಟದ ಫಿನ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ಎಮ್ಮೆಕೆರೆ ಈಜುಕೊಳದಲ್ಲಿ ನಡೆದಿದೆ. ಅಂಡರ್ ವಾಟರ್ ಸ್ಪೋರ್ಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಈ ಪಂದ್ಯ ಆಯೋಜಿಸಿದ್ದು 25ಕ್ಕೂ ಅಧಿಕ ರಾಜ್ಯಗಳ ಸುಮಾರು 1000 ಸ್ಪರ್ಧಿಗಳು ಭಾಗವಹಿಸಿದ್ರು. ಫಿನ್ ಸ್ವಿಮ್ಮಿಂಗ್ನಲ್ಲಿ ಕಾಲುಗಳಿಗೆ ಉದ್ದದ ಫಿನ್ಗಳನ್ನು ಅಳವಡಿಸಿ ಸ್ನಾರ್ಕೆಲಿಂಗ್, ಸ್ಕೂಬಾ ಡೈವಿಂಗ್ ಉಪಕರಣ ಧರಿಸಿಕೊಂಡು ನೀರೊಳಗೆ ಈಜೋದು ವಿಶೇಷ. ಫಿನ್ ಸ್ವಿಮ್ಮಿಂಗ್ನಲ್ಲಿ ಮೋನೋಫಿನ್, ಬೈಫಿನ್ ಎಂಬ ವಿಧಗಳಿದ್ದು, ಬೈಫಿನ್ ಅಂದ್ರೆ 2 ಕಾಲುಗಳಿಗೆ ಪ್ರತ್ಯೇಕವಾಗಿ 2 ರೆಕ್ಕೆ ಕಟ್ಟಿಕೊಂಡು ಈಜೋದು. ಮೋನೋ ಅಂದ್ರೆ 2 ಕಾಲುಗಳನ್ನು ಸೇರಿಸಿ ಒಂದೇ ರೆಕ್ಕೆಯನ್ನ ಕಟ್ಟಿಕೊಂಡು ಈಜೋದು. ಮುಖಕ್ಕೆ ಸ್ನಾರ್ಕೆಲ್ ಅನ್ನೋ ಉಪಕರಣ ಕಟ್ಟಿಕೊಳ್ಳಲಾಗುತ್ತೆ. ಫಿನ್ ಸ್ವಿಮ್ಮಿಂಗ್ ಅಂದರೆ ಒಂದು ಸೇರಿಸಿ ಎಲ್ಲ ಫಿನ್ಸ್ ಹಾಕಿ ಒಂದು ಒಳ್ಳೆ ಇವೆಂಟ್, ಒಂದು ಒಳ್ಳೆ ಸ್ಪೋರ್ಟ್. ಸ್ವಿಮ್ಮಿಂಗ್ ಇದೆ ಮಾತ್ರ ವೇರಿಯೇಬಲ್ಸ್ ಸ್ವಲ್ಪ ಚೇಂಜ್ ಇದೆ. ಸೊ ನಾನೀಗ ರೆಡಿ ಆಗ್ತಿದ್ದೇನೆ ಒಂದು ಇವೆಂಟಿಗೆ. ಅಂದರೆ ಸ್ನಾರ್ಕಲ್ ಹಾಕಿ ಕಷ್ಟ ಇದೆ, ಆದರೂ ಸಹ ಒಂದು ಈಸಿ ಆಗುತ್ತೆ ಬ್ರೀತ್ ಮಾಡಲಿಕ್ಕೆ. ಸ್ನಾರ್ಕಲ್ಸ್ ಅಂದರೆ ಒಂದು ಪೈಪ್ ಥರ, ಅದರಲ್ಲಿ ಗಾಳಿ ಸಿಗುತ್ತೆ, ಈಸಿ ಆಗುತ್ತೆ. ಹಾಂ ಹೌದು, ಅಂಡರ್ ವಾಟರ್ ಹೋಗಬೇಕು, ಮಾತ್ರ ಸ್ನಾರ್ಕಲ್ಸ್ ಹೊರಗಿರಬೇಕು. 100 ಮೀಟರ್, 200 ಮೀಟರ್, 400 ಮೀಟರ್, 800 ಮೀಟರ್ ನೀರಿನ ಮೇಲೆ ಅಥವಾ ಒಳಗೆ ಈಜಲಾಗುತ್ತೆ. 50 ಮೀಟರ್ ದೂರಕ್ಕೆ ಸೀಮಿತವಾಗಿ ಅಪ್ನಿಯಾ ಸ್ವಿಮ್ಮಿಂಗ್ ಅನ್ನುವ ವಿಭಾಗದಲ್ಲೂ ಈಜಬಹುದು. ಈ ಈಜುವಿಕೆಗೆ ಕಡ್ಡಾಯವಾಗಿ ವೈದ್ಯರ ಪ್ರಮಾಣ ಪತ್ರ ಅಗತ್ಯ. ಇಲ್ಲಿ ಒಂದು ವಿಶೇಷತೆ ಅಂತ ಹೇಳಿದರೆ, ನಾರ್ಮಲಿ ಈಜು ಮಾಡುವುದಕ್ಕೂ ಈ ಫಿನ್ಸ್ ಮತ್ತು ಸ್ನಾರ್ಕಲ್ಸ್ ಅಂದರೆ ಮುಖದಲ್ಲಿ ಒಂದು ಮಾಸ್ಕ್ ಹಾಕಿ ಈಜುವುದಕ್ಕೂ ವ್ಯತ್ಯಾಸ ಇದೆ. ಇದು ಸ್ಕ್ಯೂಬಾ ಡೈವಿಂಗ್ನಲ್ಲಿ ಯೂಸ್ ಮಾಡೋ ಎಕ್ವಿಪ್ಮೆಂಟ್ ಯೂಸ್ ಮಾಡಿಕೊಂಡು ನಾವು ಈಜು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಸ್ವಲ್ಪ ಜಾಸ್ತಿ ತರಬೇತಿ ಬೇಕು. ತರಬೇತಿ ಕೊಡುವ ಕೋಚ್ಗಳು ಭಾಳ ಕಮ್ಮಿ ಇದ್ದಾರೆ ಕರ್ನಾಟಕದಲ್ಲಿ. ಈಗ ಸದ್ಯಕ್ಕೆ ಮಂಗಳೂರಲ್ಲಿ ಪ್ರಚಲಿತವಾಗಿ ನಾವು ಮಾಡ್ತಾ ಇದ್ದೇವೆ. ವಿವನಲ್ಲಿ ಮಾಡ್ತಾ ಇದ್ದೇವೆ, ಮಂಗಳ ಈಜುಕೊಳದಲ್ಲಿ ಮಾಡ್ತಾ ಇದ್ದೇವೆ, ಹಾಗೂ ಎಲ್ಲ ಕಡೆಗಳಲ್ಲಿ ಇದು ನಡಿಗೆ ಪ್ರಚಲಿತ ಆಗ್ತಾ ಇದೆ. ಈವೆಂಟ್ ನಡೆದು ಮೊದಲ ಬಾರಿಗೆ, ಇದು ರಾಷ್ಟ್ರಮಟ್ಟದಂತೂ ಈ ಮಂಗಳೂರಲ್ಲಿ ಮೊದಲ ಬಾರಿಗೆ. ಇದೊಂದು 5ನೇ ಈ ರಾಷ್ಟ್ರಮಟ್ಟದ ಈಜು ಸ್ಪರ್ಧೆ. ಇದು ಫಿನ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಂತ ಕರೀತಾರೆ, ಅಂಡರ್ ವಾಟರ್ ಸ್ಪೋರ್ಟ್ಸ್ ಅಂತ ಕರೀತಾರೆ ಇದಕ್ಕೆ. ರಾಷ್ಟ್ರಮಟ್ಟದ ಫಿನ್ ಸ್ವಿಮ್ಮಿಂಗ್ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ ಆಗಿ ಗೋವಾದ ತನ್ಮಯ್ ಹೇಮಂತ್ ಸೋಲಂಕ 3 ಚಿನ್ನದೊಂದಿಗೆ ಮೊದಲ ಸ್ಥಾನ ಪಡೆದರೆ, ಪಶ್ಚಿಮ ಬಂಗಾಳದ ದೇಬಾಣಿಕ್ ದಾಸ್ 2ನೇ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಮಹಿಳಾ ವಿಭಾಗದಲ್ಲಿ ಪಶ್ಚಿಮ ಬಂಗಾಳದ ಆಹಿಲಿಶಾ ಪ್ರಥಮ ಚಾಂಪಿಯನ್, ಕರ್ನಾಟಕದ ಸುಭಾ ಸಹಾನಾ ದ್ವಿತೀಯ ಚಾಂಪಿಯನ್ ಆಗಿದ್ದಾರೆ. 61 ಚಿನ್ನ, 59 ಬೆಳ್ಳಿ, 45 ಕಂಚು ಸೇರಿ 165 ಪದಕ ಪಡೆದು ಪಶ್ಚಿಮ ಬಂಗಾಳ ಟೂರ್ನಮೆಂಟ್ನ ಚಾಂಪಿಯನ್ ಗೌರವ ಪಡೆದರೆ, ಕರ್ನಾಟಕ ತಂಡ 26 ಚಿನ್ನ, 18 ಬೆಳ್ಳಿ, 18 ಕಂಚು ಪಡೆದು 62 ಪದಕದೊಂದಿಗೆ ದ್ವಿತೀಯ ಸ್ಥಾನ ಗಳಿಸಿದೆ. ಬೆಂಗಳೂರಿನ ಮಾನ್ಯ 25.65 ಸೆಕೆಂಡ್ನಲ್ಲಿ ಈಜಿ ದಾಖಲೆ ಬರೆದಿದ್ದಾಳೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.